ನಂದಿ ಹೇಳ್ತದೆ, ರಾವಣ, ಹಾ ಹಾ ಶಿವ ಪಾರ್ವತಿ ಏಕಾಂತದೊಳಗಾರ ನೀ ಎಲ್ಲಿ ಹೊಂಟಿದಂದ? ಏನಿಲ್ಲ, ನಾ ಪರಮಾತ್ಮಗೆ ಭೇಟಿ ಆಗ್ಬೇಕಾಗ ನಾ ಹೊಂಟಿದ ಬಿಡು ಹಾದಿ ಅಂದ. ಅವ್ರು ಏಕಾಂತದೊಳಗಾರ ಬ್ಯಾಡ ಅಂದ್ರೆ ತಿಳಿಲಿಲ್ಲ ಅಂತೇಳಿ ನಂದಿ ರಾವಣಿಗೆ ಹೇಳಿದ್ರು. ರಾವಣ ಮಾತು ಕೇಳಿಲ್ಲ. ಸರಿ, ನಾ ಹೋಗವನೇ ಅಂತ ಹೇಳಿ ನಿಂತ. ಹೌದು ಅವಾಗ ನಂದಿ ತಲಿ ಕೆಟ್ಟು ತಾಪ ಹೆಚ್ಚಾಗಿ ರಾವಣಗೆ ಶಾಪ ಕೊಡ್ತು. ಏನತ್ತ? ಏನು ಕೋಡಿಗದು, ಏನು ಮಂಗ್ಯಾದು? ಹೌದಾ? 10 ರುದ್ರ ಪೂಜಾ ಮಾಡಿ ದಶಾನಲ ದಶ ಕಲ್ತನಿಸ್ಕೊಂಡು ನಾನು ಅಹಂಕಾರ ನಿನ್ನಲ್ಲಿದ್ರ 11ನೇ ರುದ್ರಾಗಿ ಹುಟ್ಟಿ ಬಂದು ಹನುಮಂತ ನಿನ್ನ ಗರ್ವಹಣ ಮಾಡ್ತಾನ, ಹನುಮಂತ ನಿನ್ನ ಗರ್ವಹಣ ಮಾಡ್ತಾನ ತಿಳಿ ಶಾಪ ಕೊಟ್ಟು. ಹೌದಾ? ಇವತ್ತ ಸಿಗಿ ಪುಣ್ಯ ಪವಿಳೊಳಗ ನನ್ನ ಭುಜಾನ ಸಿದ್ದು ಮಾತಾಡೋರಿಗೆ ಹೇಳಿದ. ಬಹಳ ವರ್ಷ ಸತ್ಯಸಂಗದೊಳಗ ಕಾಲ ಕಳೆದ. ಹಿಂದಕ್ಕ ಮೊಬಿಲಾಟ್ ಹೆಂಗಿತ್ತ ಹಂಗ ಜಾಕೆಟ್ ಲಾಟ್ ಇದ್ದತ್ತು. ಮುಂದೆ ಜಾಕೆಟ್ ಕಂಪನಿಗೆ ಎಷ್ಟೋ ಮಂದಿಗೆ ಅಂಜಿಸ್ಕೊಂಡು ಹಾಡಿಕೆ ಬಂದ್ ಮಾಡಿದ. ನಾನು ಜಾಕೆಟ್ಗಳು ನಿಂದಿರ್ಲಕ್ಕಾಗಿ ನೀಯಾತರದ್ದು ಹೋಗ್ತಿರ್ದಾವ ನನ್ನ ಮುಂದೆ ನಿತ್ತಾವ. ಹಿಂಗ ಏನಾರು ನಿಮ್ಮಲ್ಲಿ ಬಹಳ ದಿನ ಹಾಡಿದ. ಹೌದಾ? ಭೂಜಾಲ ಗೌಡ ಅಂದ್ರ ಜಗತ್ತಿನೊಳಗೆ ಇವರಿನ ಮ್ಯಾಳಗಳು ಅಂಜತಾವ ಅಂತೇಳಿ ಸೂಕ್ಷ್ಮ ಅಹಂಕಾರ ಬಿಟ್ಟು ಬಂದ್ರಿ. ಇವತ್ತು ದುರ್ಗಾ ಮಾತನ ಫಲ ಅಂದ ನೀವು ಪಾರಾಗ್ತೀರಿ. ಹೌದಾ? ರಾವಣ ಗರು ಹರಡೋದಿಲ್ಲ. ಇಲ್ಲಿ ಜರ್ತಕ್ಕ ಬಂದಂದ್ರ ಅದು 11ನೇ ರುದ್ರಾಗಿ ಹುಟ್ಟಿ ಬಂದು ಹನುಮಂತ ರಾವಣನ ಹಂಗ ಮಾಡ್ಯಾನಲ್ಲ. ಇವತ್ತು ದುರ್ಗಾ ಮಾತ ತುಳಿದಿರ್ತಕ್ಕಂಥ ಪುಣ್ಯ ಪೌಳಿಗಳೊಳಗ ಗುರು ಮದುವೆ ಮುತ್ತಾನ ಮರಿಯಾಗಿ ಹುಟ್ಟಿ ಬಂದು ಉಟ್ಟಿಗೆ ರಾವಲು ಮಾಡ್ತಾರೆ, ನಿಮ್ಮ ಬಂಧನ ಬಯಲು ಮಾಡ್ತಾನ. ಉಟ್ಟಿಗೆ ರಾವಲು ಮಾಡ್ತಾರೆ, ನಿಮ್ಮ ಗರ್ವಹಣ ಮಾಡ್ತಾನೆ. ಎಚ್ಚರ್ಲೆ ಹಾಡಿಕೆ ಮಾಡ್ರಿ. ಹೌದು, ಎಚ್ಚರ್ಲೆ ಆಗ್ಬೇಕು. ನಸಕ್ನಾಗ ಇದಿರ್ತಾನ ಎಟ್ಟ ತಿಳಿದು ಹಾಡಿಕೆ ಮಾಡಿದ್ರೆ ಅಂದ್ರ ಕೊತ್ತ ಮಂದಿ ತಾನೇ ಅದು ಬರ್ತದೆ. ಕೊತ್ತ ಮಂದಿ ಹೊಟ್ಟೆ ಅಳಗಾಡುದಿಲ್ಲ. ಅತ್ತ ಗಚ್ಚಿ ಅವರು ಕುಂಡಿರ್ತಾರ. ಅದಕ್ಕ ಇರ್ಲಿ ಬಹಳ ಆನಂದ ಅದ. ಯಾಕಂದ್ರ ಎಷ್ಟೋ ಜಾಗನಾಗ ಹಾಡ್ಕಿ ಹಾಡ್ಲಾಕ್ ಹೋಗಿದ್ದೇವು. ಹೌದು. ಅಲ್ಲಿ ಮಂದಿ ಕರ್ಸಿರ್ತಾರ ನಮಗ. ಹೌದು. ಅಲ್ಲಿ ಬಂದು ಅವ್ರದೇ ಶಾಣೆ ತನಿಖೆ ಮಾಡ್ತಾರ. ಹೌದು. ಇಲ್ಲಿ ಹಂಗಿಲ್ಲ. ಹೌದು. ಇಲ್ಲೆಲ್ಲ ಜ್ಞಾನಿವಂತ ಮಂದಿ ಅದ. ಅವ್ರು ಹೇಳಿದ್ರು, ಹಾಡ್ಲಾಕ ಕರೆಸಿದೇವು ನಿಮಗ, ಅಲ್ಲಿ ಬಂದು ನಾವು ಕಾರಮಾರ ಮಾಡೋದಿಲ್ಲ, ಹಾಡ್ಲಾಕ ನೀವೇ ಬಂದ್ರೆ ಅಂದ್ರೆ ನೀವೇ ಇಟ್ಟು ನಡೆಸಬೇಕನ್ನಂತ ಕಮಿಟಿ ಎಲ್ಲರಿದ್ರು. ಅದು ಅಷ್ಟೇ ಜ್ಞಾನವಾಗತ್ತೆ. ಸಭಾಗಕ್ಕೆ ಹೇಳ್ತಿಲ್ಲ, ಸಭಾಗಕ್ಕೆ ಹೇಳ್ತೀನಿ. ಈ 4 ಮಂದಿ ಸತ್ಯ ಧರ್ಮದೊಳಗ 3ನೇದವಾದಂತ ಆಚಾರ ವಿಚಾರಗಳು ಶ್ರೇಷ್ಠವಾದಂತ ಸೋಮನ ಮುತ್ತ ತಾಯಿ ಸೋಂಬಾಯಿ ಹುಟ್ಟಿಲಿ 5 ಮಂದಿ ಹುಟ್ಟಿ ಬಂದ್ರು. ಇವ್ರು ಯಾರು ಸರ್? 5 ಮಂದಿ. ಹಿರಿಮಲ್ಲ ಪುಡಿಯ, ಚಿಕ್ಕಮಲ್ಲ ಪುಡಿಯ, ತುಕ್ಕುಂಡಿ ಮುತ್ತ ಪುಡಿಯ, ಬೆಳ್ಳುಂಡಿಗೆ ಹಳ್ಳದ ಸನ್ಯಾಸಿ ಮಲಕಾರಿಸಿದ್ದ ಮುತ್ತ, 10 ರೋಗಣ ಮುತ್ತ, 10 ರೋಗಣ ಮುತ್ತ. ಹೌದು. ಇವ್ರ ಒಳಗ 4ನೇದವಾಗಿರ್ತಕ್ಕಂಥ ಹಿಂದ ಸಿದ್ಧರು ಪುಣ್ಯ ಸಿದ್ಧ. ಹೌದಾ? ನವಕೋಟಿ ಸಿದ್ಧರಲ್ಲಿ ಧರ್ಮ ಕಟ್ಟಿ ಮ್ಯಾಗ ಗುರುವಿನ ಅನುಗ್ರಹದಿಂದ ಬೆಂಕಿ ಊಟ ಮಾಡಿ ಜಗತ್ತದೊಳಗ ಬೋರಿ ಹಳ್ಳದ ದಡಿಗೆ ಗವಿ ಹೊಡೆದ ಕುತ್ತು ಬೆಳ್ಳೊಡ್ಡಿಗೆಯ ಕೀರ್ತಿ ಮುಗಲೆತ್ತರಕ್ಕೆ ಮುಟ್ಟಿಸಿರ್ತಕ್ಕಂಥ ಸಿದ್ಧ ಕಲ್ಲು ತೆಗೆದ್ರೆ ಬೆಂಕಿ ಕಾರ್ತದ ಅಂತ ಹಳ್ಳದ ಸನ್ಯಾಸಿ ಮರಕಾರಿಸಿದ್ದ ಮುತ್ತನ ಪಾದಕ್ಕೆ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿಯಾಗಿ ಎಲ್ಲ ಜ್ಞಾನಕ್ಕೆ ಜ್ಯೋತಿ ಕವಿ ತಿಲಕಮಣಿ, ಜ್ಞಾನರತ್ನ, ಸಿದ್ಧರತ್ನ. ಹೌದು. ಕವಿರತ್ನ ಯಾವ ಮೂಲಪೀಠ ಮುಮ್ಮಟ್ಟ ಗುಡ್ಡದ ಒಡೆಯಲ ಎಡಕ ಮಠವನ್ನು ಕಟ್ಟಿ ಏನ್ ಮಾಡ್ಯಾರ? ಜಗತ್ತಿನೊಳಗ ದಾಸೋಹ ಮೂರ್ತಿ ಎನಿಸಿಕೊಂಡ್ರು. ಹೌದು. ಯಾರು ಸರ? ಅಂತಾನಲ್ಲ ಗುರು ಮದಗೊಂಡು ಮುತ್ತನ ಪಾದಕ್ಕೆ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿಯಾಗಿ ಯಾವ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾದಂಥವ್ರು ಯಾರು ಸರ? ಭಕ್ತರ ಉದ್ಧಾರ ಮಾಡ್ತಿರ್ತಕ್ಕಂಥವ್ರು, ಶಿಷ್ಟರ ಪರಿಪಾಲಕ ಮಾಡ್ತಿರ್ತಕ್ಕಂಥವ್ರು,
ಯಾವ ವಿಜಯಪುರ ಜಿಲ್ಲಾ ತಾಳಿಕೋಟಿ ತಾಲೂಕಿನ ಹೌದು ಹೌದು ಸುಕ್ಷೇತ್ರ ಪಾವನ ಕ್ಷೇತ್ರ ಸಿದ್ಧರು ಶರಣರು ಸಂತರು ತುಳಿದಂತ ನಾಡು ಇದ್ದಂತ ಹಾ ಹಾ ಅಸಿಕಿ ಪುಣ್ಯ ಪೋಳಿಯಲ್ಲಿ ವಾಸವಾಗಿರ್ತಕ್ಕಂಥ ಆದಿಶಕ್ತಿ ಜಗನ್ಮಾತ ದುರ್ಗಾ ಮಾತಾ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ಅದೇ ರೀತಿಯಾಗಿ ಆಹಾ ಇದೇ ಒಂದು ಮಂದಿರದಲ್ಲಿ ಇನ್ನೊಂದು ಬದಿಗೆ ವಾಸವಾಗಿರ್ತಕ್ಕಂಥ ಪರಮಾತ್ಮನ ಪ್ರತಿ ಅವತಾರಿ ಪರಮಾನಂದ ಮುತ್ಯ ಹೌದು ಹೌದು ಆ ನನ್ನ ಮುತ್ಯಾನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ಅದೇ ರೀತಿಯಾಗಿ ಆಹಾ ನಮ್ಮ ಸರಜೋಡಿಯಾಗಿ ಹಾಡ್ಲಿಕ್ಕೆ ಬಂದಿರತಕ್ಕಂಥ ಇವ್ರು ಯಾರ್ರಿ ಸರ ಯಾವ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹಾ ಹಾ ಬೂದ್ಯಾಳ ಗ್ರಾಮದ ನೀಲಗಂಗಾ ಡೊಳ್ಳಿನ ಗಾಯನ ಸಂಘ ಹೌದು ಹೌದು ಆ ಸಂಘದೊಳಗೆ ಒಳ್ಳೆ ಖ್ಯಾತಿ ಪ್ರಖ್ಯಾತಿ ಗಾಯಕರು ಹೌದು ಹೌದು ಮತ್ತು ಸಂಭಾಷಣೆಗಾರರಾಗಿರ್ತಕ್ಕಂಥವ್ರು ಯಾರ್ರಿ ಸರ ನಮ್ಮ ಬೂದ್ಯಾಳ ಸಿದ್ದುಗೌಡರಿಗೆ ಹಾ ಹಾ ಮತ್ತು ಆ ಸಂಘಕ್ಕೂ ಕೂಡ ಈ ಮಲಕಾರ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಬೆಳವಣಿಗೆ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ಅದಕ್ಕೆ ಆತ್ಮೀಯ ಬಂಧುಗಳೇ ಆಹಾ ಇವತ್ತು ದುರ್ಗಾ ಮಾತಾ ತುಳಿದಂತ ಪುಣ್ಯ ಪೌಳಿ ಒಳಗೆ ಹೌದು ಹೌದು ಏನರೆ ಜಾಗರಣಿ ಕಾರ್ಯಕ್ರಮದ ನಿಮಿತ್ತ ಇಟ್ಟುಕೊಂಡು ಹೌದು ಹೌದು ಎರಡು ಕಲಾ ಸಂಘ ಕೂಡಿಸ್ಯಾರ್ರಿಪ್ಪ ಎರಡು ಕಲಾ ಸಂಘಗಳನ್ನು ಕೂಡಿಸಿರಿ ಹೌದು ಹೌದು ಅವು ಎರಡು ಯಾವ ನಿಮಗೆಲ್ಲರಿಗೂ ಗೊತ್ತು ಆಗ್ಯಾದ ಆಗ್ಯಾವ ಖರೆ ರೀ ಹಾ ಅವ್ರ ಆ ಕಡೆ ಅದಾರ ನಾವ್ ಈ ಕಡೆ ಇದೇವ್ ಇರ್ಲಿ ಹಾ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಆಹಾ ಬಲ್ಲವರಿದ್ದರು ಸಹಿತ ಬಲ್ಲ ಸಾಹಿತಿ ಎಲ್ಲರಿಲ್ಲ ಹೌದು 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 ಯಾರು ಎಕಡೆ ಕಿರಲಕ್ಕ ಹೌದು ಕಿವಿ ಒಂದ್ ಕಿವಿ ಒಂದು ಎಚ್ಚರಿದ್ರೆ ಸಾಕು ಅದೇ ಮನಸ್ಸಿಗೆ ಆನಂದ ಹೌದು 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 ಹೌದಲ್ಲ ಹೌದು ಅದಕ್ಕೆ ಆತ್ಮೀಯ ಬಂಧುಗಳೇ ಆಹಾ ಒಂದು ಭೂಜಾಳ ಹೌದು ಇನ್ನೊಂದು ಬೆಳವಣಿಗೆ ಹೌದು ಈ ತಾಯಿ ಜಾತ್ರದ ನಿಮಿತ್ತಕ್ಕಾಗಿ ಹೌದು ಸತ್ಯಸಂಗ ಸೇವೆ ಇಟ್ಟಿರಿ ಹೌದು ಹೌದು ಹೌದಲ್ಲ ಹಾ ಇವು ಎರಡೂ ಸಂಘಗಳ ನಡುವೆ ಇವತ್ತ ಜ್ಞಾನದ ಜಗಳ ಆಗ್ಬೇಕಾಗ್ಯದ ಧ್ಯಾನದ ಜಗಳ ಆಗಬೇಕಾಗ್ಯದ ಹೌದು ಹೌದು ಹೌದಲ್ಲ ಹಾ ಅದಕ್ಕೆ ನನಗ ಪ್ರಪ್ರಥಮವಾಗಿ ಜ್ಞಾನದ ಜಗಳ ಹೆಂಗಾಗಬೇಕಪ್ಪ ಅಂದ್ರ ಹೆಂಗ? ಸಿದ್ದು ಮಾಸ್ತರರಿಗೆ ನಂದೊಂದು ವಿನಂತಿ ಅದ ಏನ್ ಏನಂತೀರಿ ನೋಡ್ರಿ ಆಹಾ 10 ರುದ್ರ ಪೂಜೆ ಮಾಡಿ ದಶಾನನ ದಶಕಂಠ ನಸುಗೊಂಡ ಯಾರು ಯಾರಿಪ್ಪ ದಶಕಂಠ ರಾವಣ ಹೌದು ಹೌದು ನನ್ನಂತ ಭಕ್ತಿಯ ಜಗತ್ತಿನೊಳಗೆ ಯಾರು ಮಾಡಿಲ್ಲ ಪರಮಾತ್ಮ ಒಲಿಸಿಕೊಂಡ ಭಕ್ತ ಜಗತ್ತಿನೊಳಗೆ ಯಾರು ಇದ್ರು ಅದು ನಾನೇ ರಾವಣ ಅಂತೇಳಿ ಸೂಕ್ಷ್ಮ ಅಹಂಕಾರ ಹೊತ್ತು ಹೌದು ಹೌದು ಪರಮಾತ್ಮನಿಂದ ಹೊರಬೇಡಿದ ಹಾ ಹಾ ನನ್ನ ಸಾವ ಯಾ ಪಕ್ಷಿದಿಂದ ಆಗಬಾರ್ದು ಯಾ ಪ್ರಾಣಿದಿಂದ ಆಗಬಾರ್ದು ಹೌದು ಅವಾಗ ನದಿ ಒಳಗೆ ಈಸಾಡ್ತಿರ್ತಕ್ಕಂಥ ಸಹಸ್ರ ಜನನ ಹೋಗಿ ಸುಮ್ಮ ಈಸಾಡವನು ಕೊಳ್ಳಿಗೆ ಬಿದ್ದ ಆಹಾ ಸಹಸ್ರ ಜನ ಕುತ್ತಿಗೆ ಹಿಡಿದ್ರೆ ಬಂಧನದಾಗ ಸಿಕ್ಕಂತ ರಾವಣಗ ಬಂಧನ ಬೇಲೆ ಮಾಡದ ಯಾರು ಯಾರಿಪ್ಪ ತಂದೆ ವೈಸ್ರವ ಹೌದು ಹೌದು ಹೌದಲ್ಲ ಹಾ ಮೊಲ್ಲ ಸುಮ್ಮ ಕೂತಿರ್ತಕ್ಕಂಥ ಬಾಲಿ ಕೊಳ್ಳಿಗೆ ಹೋಗಿ ಬಿದ್ದ ಆಹಾ ಬಾಲಿ ಎತ್ತಿ ಲಂಕಾ ಹೋಗಿದ್ರ ಲಂಕಾ ಪಟ್ಟಣದ ಬಂಧನ ಬಯಲು ಮಾಡದ ಯಾರಿಪ್ಪ ಇದೇ ತಂದೆ ವೈಸ್ರವ ಹೌದು ಹೌದಾ ಬರ್ಲೆ ಅವಾಗ ರಾವಣಿಗೆ ಚಿಂತತ್ತು ಆಹಾ ಯಾ ಪಕ್ಷಿಯಿಂದ ಸಾವಿಲ್ಲಂದಿದ ಯಾ ಪ್ರಾಣಿದಿಂದ ಸಾವಿಲ್ಲಂದಿದ 10 ರುದ್ರ ಪೂಜೆ ಮಾಡಿ ದಶಾನನ ದಶಕಂಠನಸ್ಕೊಂಡಿದ ಆಹಾ ಮತ್ತ ಪ್ರತಿಯೊಂದರೊಳಗೆ ನಾ ಸೋಲು ಅಪ್ಪಲತ್ತವಳು ನನ್ನ ಸಾವರು ಎದುರಿಂದ ಪರಮಾತ್ಮಗ ಪ್ರಶ್ನೆ ಮಾಡ್ಬೇಕಂತ ಹೇಳಿ ಓಡುತ್ತಾ ಬಂದು ನೋಡ್ರಿ ಪುಣ್ಯಾತ್ಮರಿ ಹೌದು 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 ಪರಮಾತ್ಮನ ವಾಹನವದು ನಂದಿ ಬಾಗಿಲಿಗೆ ಕೂತಿತ್ತು ಆಹಾ ಇನ್ನೇನು ಒಳಗೆ ಹೋಗ್ಬೇಕಂತದ ನಂದಿ ಹೇಳ್ತದೆ ರಾವಣ ಹಾ ಹಾ
ಶಿವ ಪಾರ್ವತಿ ಏಕಾಂತದೊಳಗಾರ ನೀ ಎಲ್ಲಿ ಹೊಂಟಿದಂದ ಹೌದು. ಏನಿಲ್ಲ ನಾ ಪರಮಾತ್ಮಗೆ ಭೇಟಿ ಆಗ್ಬೇಕಾಗ ನಾ ಹೊಂಟಿದ ಬಿಡು ಹಾದಿ ಅಂದ ಹೌದು. ಅವ್ರು ಏಕಾಂತದೊಳಗಾರ ಬ್ಯಾಡ ಅಂದ್ರೆ ತಿಳಿದಿಲ್ಲ ಅಂತೇಳಿ ನಂದಿ ರಾವಣಿಗೆ ಹೇಳಿದ್ರು. ರಾವಣ ಮಾತು ಕೇಳಿಲ್ಲ. ಸರಿ ನಾ ಹೋಗವನೇ ಅಂತ ಹೇಳಿ ನಿಂತ. ಹೌದು ಹೌದು. ಅವಾಗ ನಂದಿ ತಲಿ ಕೆಟ್ಟು ತಾಪ ಹೆಚ್ಚಾಗಿ ರಾವಣಗೆ ಶಾಪ ಕೊಡ್ತು. ಏನತ್ತ? ಏನು ಕೋಡಿಗದ್ಯೋ, ಹಾ ಹಾ ಏನು ಮಂಗ್ಯಾದ್ಯೋ, ಹೌದಾ? 10 ರುದ್ರ ಪೂಜಾ ಮಾಡಿ ದಶಾನಲ ದಶ ಕೈತನಿಸ್ಕೊಂಡು ನಾನು ಅಹಂಕಾರ ನಿನ್ನಲ್ಲಿದ್ರ 11ನೇ ರುದ್ರಾಗಿ ಹುಟ್ಟಿ ಬಂದು ಹನುಮಂತ ನಿನ್ನ ಗರ್ವಹರಣ ಮಾಡ್ತಾನ, ಹನುಮಂತ ನಿನ್ನ ಗರ್ವಹರಣ ಮಾಡ್ತಾನ ತಿಳಿ ಶಾಪ ಕೊಟ್ಟು. ಹೌದು ಹೌದು. ಇವತ್ತ ಸಿಗಿ ಪುಣ್ಯ ಪವಿಳೊಳಗ ನನ್ನ ಭುಜಾನ ಸಿದ್ದು ಮಾತಾಡೋರಿಗೆ ಹೇಳುವುದ ಬಹಳ ವರ್ಷ ಸತ್ಯಸಂಗದೊಳಗ ಕಾಲ ಕಳೆದ. ಹಿಂದಕ್ಕ ಮೊಬಿಲಾಟ್ ಹೆಂಗಿತ್ತ ಹಂಗ ಜಾಕೆಟ್ ಲಾಟ್ ಇದ್ದತ್ತ ಮುಂದ ಜಾಕೆಟ್ ಕಂಪನಿಗೆ ಎಷ್ಟೋ ಮಂದಿಗೆ ಅಂಜಿಸ್ಕೊಂಡು ಹಾಡಿಕೆ ಬಂದ್ ಮಾಡಿದ. ನಾನು ಜಾಕೆಟ್ಗಳು ನಿಂದಿರ್ಲಕ್ಕಾಗಿ ನೀಯಾತರದ್ದು ಹೋಗ್ತಿರ್ವ ನನ್ನ ಮುಂದೆ ನಿತ್ತಾವ. ಹಿಂಗ ಹಿಂಗೆ ಏನಾರು ನಿಮ್ಮಲ್ಲಿ ಬಹಳ ದಿನ ಹಾಡಿದ. ಹೌದಾ? ಭೂಜಾಲ ಗೌಡ ಅಂದ್ರ ಜಗತ್ತಿನೊಳಗೆ ಇದರಿನ ಮ್ಯಾಳಗಳು ಅಂಜತಾವ ಅಂತೇಳಿ ಸೂಕ್ಷ್ಮ ಅಹಂಕಾರ ಬಿಟ್ಟು ಬಂದ್ರಿ. ಇವತ್ತು ದುರ್ಗಾ ಮಾತನ ಫಲ ಅಂದ ನೀವು ಪಾರಾಗ್ತೀರಿ. ಹೌದು ಹೌದಾ? ರಾವಣ ಗರು ಹರಡೋದಿಲ್ಲ ಇಲ್ಲಿ ಜರ್ತಕ್ಕ ಬಂದಂದ್ರ ಅದು 11ನೇ ರುದ್ರಾಗಿ ಹುಟ್ಟಿ ಬಂದು ಹನುಮಂತ ರಾವಣನ ಗೌಡ ಹಂಗ ಮಾಡ್ಯಾನಲ್ಲ. ಇವತ್ತು ದುರ್ಗಾ ಮಾತ ತುಳಿದಿರ್ತಕ್ಕಂಥ ಪುಣ್ಯ ಪೌಳಿಗಳೊಳಗ ಗುರು ಮದುವೆ ಮುತ್ತನ ಬರಿಯಾಗಿ ಹುಟ್ಟಿ ಬಂದು ಉಟ್ಟಿಗೆ ರಾವಣ ಮಾಡ್ತಾರೆ, ನಿಮ್ಮ ಬಂಧನ ಬಯಲು ಮಾಡ್ತಾನ, ಉಟ್ಟಿಗೆ ರಾವಣ ಮಾಡ್ತಾರೆ, ನಿಮ್ಮ ಗರ್ವಹರಣ ಮಾಡ್ತಾನೆ. ಎಚ್ಚರ್ಲೆ ಹಾಡಿಕೆ ಮಾಡ್ರಿ. ಹೌದು, ಎಚ್ಚರ್ಲೆ ಆಗ್ಬೇಕು. ನಸಕ್ನಾಗ ಇದಿರ್ತಾನ ಎಟ್ಟ ತಿಳಿದು ಹಾಡಿಕೆ ಮಾಡಿದ್ರ ಹಾ ಹಾ ಕೊತ್ತ ಮಂದಿ ತಾನೇ ಅದು ಬರ್ತದೆ. ಕೊತ್ತ ಮಂದಿ ಹೊಟ್ಟೆ ಅಳಗಾಡುದಿಲ್ಲ. ಹಾ ಹಾ ಅತ್ತ ಗಚ್ಚಿ ಅವರು ಕುಂಡಿರ್ತಾರ. ಇವತ್ತು ಏನು ಮಾಡುದು? ಏನು ಮಾಡುದ್ರಿ? ಜ್ಞಾನದ ಜಗಳ ಅಂದ ಬರೇ ಸಿದ್ದು ಮಾತಾಡೋರಿಗೆ ಸೂಕ್ಷ್ಮ ಅಹಂಕಾರ ಬಿಟ್ಟು ಬಿಡ್ರಿ ಅಂತ ಹೇಳಿ ನಾವು ಹಾಡ್ಬೇಕು ಅಂದ್ರೆ ಜ್ಞಾನದ ಜಗಳ ಆಗ್ತದೆ? ಆಗುದಿಲ್ಲ. ಹೌದಾ? ಇವತ್ತು ಎರಡೂ ಕಲಾ ಸಂಘಗಳ ನಡುವೆ ಒಂದು ಸಂವಾದ ರೂಪವಾಗಿ 2 ವಿಷಯಗಳನ್ನು ಇಡುವುದು. ಹೌದು ಹೌದು, ಇಡುವುದ ಕಮಿಟಿ ಹಿರಿಯರಿಗೆ ನಮ್ದೊಂದು ವಿನಂತಿ ಅದ. ಹೌದು, ಏನು ವಿನಂತಿರಿ? ಸಂವಾದ ರೂಪವಾಗಿ ಏನಾರು ವಿಷಯ ತಾವು ಸೂಚನಾ ಕೊಡ್ತಿರೋ ಏನ್ ನಾವೇ ಇಡುನು? ಏನ ನಾವೇ ನಮ್ಮ ಮನಸ್ಸಿಗೆ ತಿಳಿದಿರ್ತಕ್ಕಂಥ 2 ವಿಷಯ ಇಡುನು. ಬರ್ರಿ ಕಮಿಟಿ ಅವರು ಒಬ್ರು ಹೆಂಗ ಮಾಡೋದು ಹಿರಿಯರ ಕಮಿಟಿ ಅವರು ಹೆಂಗ ಮಾಡೋದು ಹಿರಿಯರ ಬರ್ರಿ ಬಂದ್ರಿ ತಂಬ್ರಿ. ಅದಕ್ಕ ಇರ್ಲಿ ಬಹಳ ಆನಂದ ಅದ. ಯಾಕಂದ್ರ ಎಷ್ಟೋ ಜಾಗನಾಗ ಹಾಡ್ಕಿ ಹಾಡ್ಲಾಕ್ ಹೋಗಿದ್ದೇವು. ಹೌದು ಹೌದು, ಅಲ್ಲಿ ಮಂದಿ ಕರ್ಸಿರ್ತಾರ ನಮಗ. ಹೌದು ಹೌದು, ಅಲ್ಲಿ ಬಂದು ಅವ್ರದೇ ಶಾಣೆ ತನಿಖೆ ಮಾಡ್ತಾರ. ಹೌದು, ಇಲ್ಲಿ ಹಂಗಿಲ್ಲ. ಇಲ್ಲಿ ಹಂಗಿಲ್ಲ. ಹೌದು, ಇಲ್ಲೆಲ್ಲ ಜ್ಞಾನಿವಂತ ಮಂದಿ ಅದ. ಹೌದು ಹೌದು. ಅವ್ರು ಹೇಳಿದ್ರು ಹಾಡ್ಲಾಕ ಕರೆಸಿದೇವು ನಿಮಗ, ಅಲ್ಲಿ ಬಂದು ನಾವು ಕಾರಮಾರ ಮಾಡೋದಿಲ್ಲ, ಹಾಡ್ಲಾಕ ನೀವೇ ಬಂದಿರ ಅಂದ್ರೆ ನೀವೇ ಇಟ್ಟು ನಡೆಸಬೇಕನ್ನಂತ ಕಮಿಟಿ ಎಲ್ಲರಿದ್ರು ಅದು ಅಷ್ಟೇ ಜ್ಞಾನವಾಗತ್ತೆ. ಸಭಾಗಕ್ಕೆ ಎತ್ತಿರ್ತಿಲ್ಲ ಸಭಾಗಕ್ಕೆ ಎತ್ತಿರ್ತೀನಿ. ಹೌದು, ಯಾಕಂದ್ರ ಬಹಳ ಆನಂದ ಆಯ್ತು. ಆತ್ಮೀಯ ಬಂಧುಗಳೇ, 2 ವಿಷಯಗಳು ಏನಪ್ಪಾ ಅಂದ್ರ ಏನ್ರಿ ಸರ? ಒಂದು ಮೋಹ, ಇನ್ನೊಂದು ನಿರ್ಮೋಹ. ಹೌದು ಹೌದು, ಜಗತ್ತಿನೊಳಗ ಮೋಹ ಮಾಡಿ ಯಾರು ಮುಕ್ತಿ ಬಾಗಲಕ ಹೊಂದ್ರು, ಏನ ಕೀರ್ತಿ ಮಾಡಿದ್ರು ಅನ್ನಂಥವು ಮೋಹದ ಪಾಲ ಬಂದವರು ಹೇಳಬೇಕು. ಹೌದಾ? ಜಗತ್ತಿನೊಳಗ ನಿರ್ಮೋಹದಿಂದ ದುಡಿದು ಯಾರು ಮುಕ್ತಿ ಬಾಗಲಕ ಹೋದ್ರನಂತವು ನಿರ್ಮೋಹದವರು ಹೇಳಬೇಕು. ಹೌದಾ? ಇವು 2 ವಿಷಯದೊಳಗ ಒಂದು ವಿಷಯ ನಮ್ಮ ಭುಜಾಳಗೌಡರು ಹಿಡಿಲಿ. ಹೌದು, ಹಿಡಿಲಿ. ಬಿಟ್ಟು ವಿಷಯ ನಮಗೆ ಇರ್ಲಿ. ಹೌದು, 2 ಹಿಡಿದ್ರಂದ್ರೆ ಯಾರು ಮಾಡೋರು ನೀವು?
ಎರಡು ಹಿಡಿದ ಮೂರನೇದು ಒಂದು ಯಾವಾಗಾರ ತಯಾರು ಮಾಡೋದು ನಾವು. ಅದೇ ಕೇಳ್ಬೇಕಾಗ್ತದ. ಹೌದಾ ಇವತ್ತ ಬಿಟ್ಟ ವಿಷಯ ನನ್ನ ಆದಿಶಕ್ತಿ ಜಗನ್ಮಾತಾ ದುರ್ಗಾದೇವಿ ಹೌದಾ ಮತ್ತು ಪರಮಾತ್ಮನ ಪ್ರತಿ ಅವತಾರಿ ನನ್ನ ಪರಮಾನಂದ ಮುತ್ಯಾನ ಆಶೀರ್ವಾದ ಜರ್ತಕ್ಕ ನನ್ನ ಮೇಲಿತ್ತ ಹೌದಾ ಬಿಟ್ಟ ವಿಷಯ ಎತ್ತು ಬರ್ತಿರುತ್ತೆ ಸಮಾನಕ್ಕೆ ಎತ್ತೆತ್ತಲಾಗ್ತಿರುವುದು ಸಮಾನಕ್ಕೆ ಎತ್ತೆತ್ತಲಾಗ್ತಿರುವುದು. ಹೌದು ಹೌದು ಅದಕ್ಕೆ ಎಲ್ಲಿ ಆತ್ಮೀಯ ಬಂಧುಗಳೇ ಆಹಾ ಬಹಳೇನು ಮಾತಾಡಲಾರದೆ ತಮ್ಮವರಿಗೂ ಹೆಜ್ಜೆ ಆಗಲಾರದೆ ಹೌದು ಯಾವ ರೀತಿ ಮಕ್ಕಳ ಮಲಮೂತ್ರ ವಿಸರ್ಜನೆ ಮಾಡಿದಾಗ ಹಾ ಹಾ ಇದು ನನ್ನ ಕೂಸದ ಇದು ನನ್ನ ಮಗ ಅದ ಹೌದಾ ತಿಳಿದರೆ ಅಲ್ಲಿ ತಿಳಿಲರದರೆ ಅಲ್ಲಿ ಮಾಡತ್ತೀವಿ ಅದಕ್ಕೆ ತೊಳೆದು ಬೆಳೆದು ಅಪ್ಕೊಂಡು ಮುದ್ದಾಡ್ತೀರಿ. ಹೌದಾ ಇವತ್ತ ನಸ್ಕಿಗೆ 5-6 ತನ ಇವೆರಡೂ ಮಕ್ಕಳ ನಡುವ ಏನಾರು ತಿಳಿದರೆ ಅಲ್ಲಿ ತಿಳಿಲಾಗಲಿ ಅಲ್ಲ ಪ್ರವೇಶಗಳು ಆಗದೆ ಅಂದ್ರ ಹೌದಾ ಆ ತಪ್ಪನ್ನು ಬದಿ ವ್ಯಕ್ತಿ ಒಪ್ಪನ್ನ ತಮ್ಮ ಮಕ್ಕಳಂತೆ ಸ್ವೀಕಾರ ಮಾಡ್ತಾರೆ ಅಂತೇಳಿ ತಮ್ಮೆಲ್ಲರಿಗೂ ಕೋಟಿ 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 ವಿನಂತಿಗಳು. ಹೌದು ಹೌದು ಅದಕ್ಕೆ ಇಲ್ಲಿ ಒಂದು 4 ನುಡಿ ಚಾಲು ಹಾಡಿ ಸರ್ಜೋಡಿ ಕಲಾವಂತರಿಗೆ ಉಭಯ ಕಲಾವಂತರಿಗೆ ಪಾಲು ಹೋಗ್ತದ. ತಾವೆಲ್ಲರೂ ಭಕ್ತಿ ಭಾವದಿಂದ ಕುತ್ತಿಗೆ ತಮ್ಮೆಲ್ಲರಿಗೂ ಒಮ್ಮೆ ವಿನಂತಿ ಹೇಳಿ ಖ್ಯಾಲಿ ಚಾಲು ಮಾಡ್ತಕ್ಕಂಥ ಹೌದು ಹೌದು